ಯೋಚಿಸಿ ಬರೆಯಿರಿ. ನನ್ನ ಹೃದಯ ಬಡಿತದ ಶಬ್ದ ಈ ಕೆಳಗಿನ ಪದವಾಗಿದೆ. ಹೌದಾ? ಹೃದಯ ಯಾವ ರೀತಿ ಬಡಿತದ? ಡವ ಡವ. ಡವ ಡವ. ಐತಾ ಆಪ್ಷನ್ಸು? ಎಲ್ಲ ಐತೆ. ಹಾ ಬರಿ. ಗುಡ್. ಹರಿಯುವ ನೀರಿನ ಸಪ್ಪಳ ಯಾವ ರೀತಿ ಹರಿತದ ನೀರು? ಜುಳು ಜುಳು. ಹೌದಾ? ಐದು ಆಪ್ಷನ್ಸ್ ಅಲ್ಲಿ ನೋಡ್, 4 ಆಪ್ಷನ್ಸ್ ಓದ್ ಒನ್ ಟೈಮ್. ಪಟ ಪಟ. ಥಳ ಥಳ. ಪಟ ಪಟ. ಟಪ ಟಪ. ಹಾ. ಥಳ ಥಳ. ಹಾ. ಜುಳು ಜುಳು. ಜಣ ಜಣ. ಹಾ. ಯಾವ್ದು? ಜುಳು ಜುಳು. ಗುಡ್. ಈ ಪದಗಳಲ್ಲಿ ಹೆಸರುಗಳನ್ನು ಹೆಕ್ಕಲು ಹಕ್ಕಿಗೆ ಸಹಾಯ ಮಾಡಿ. ಅಂದ್ರೆ ಓದ ಪದಗಳು: ಬಸವ, ಘನ, ಗಗನ, ಈಶ, ಊಟ, ಧನ, ಕಮಲ, ಋಣ, ಚಮಚ, ಪದಕ. ಗಾಡ್. ನೆಕ್ಸ್ಟ್ ಏನೈತಿ? ಇವುಗಳನ್ನು ಪುನಃ ಹೇಳುತ್ತಾ ಬರಿ. ಇವು ಏನದಾವಲ್ಲ ಇದನ್ನ ವಾಪಸ್ಸು ಇಲ್ಲಿ ಹೇಳ್ತಾ ಹೇಳ್ತಾ ಒಂದೊಂದೇ ಪದಗಳನ್ನು ಬರಿ. ಹೇಳ್ತಾ ಬರಿ ಅಂದಾರಿಲ್ಲ ಅವರು. ನ ಕ ಮ ಲ ಋಣ ಬಸವ ಘನ ಗಗನ ಈಶಾ. ಯಾವ ಬಿಟ್ಟಿ ನೋಡು. ಎಲ್ಲ ಬರ್ದಾ? ಓದ್ ಇನ್ನೊಂದು ಟೈಮು. ಚಮಚ. ನಿಂದ್ರು ಮೇಲೆ. ಚಮಚ, ಪದಕ, ಊಟ, ಧನ, ಕಮಲ, ಋಣ, ಬಸವ, ಘನ, ಗಗನ, ಈಶಾ. ಗುಡ್. ಸೋನಾಕ್ಷಿ ನೆಕ್ಸ್ಟ್ ನೋಡು. ಶಿಕ್ಷಕರೇ, ಕೆಳಗೆ ಕೊಟ್ಟಿರುವ ಚಿತ್ರಗಳನ್ನು ಗಮನಿಸಿ. ಅವುಗಳಿಗೆ ಸಂಬಂಧಿಸಿದ ಪದಗಳನ್ನು ಅಕ್ಷರ ಪಟ್ಟಿಯಲ್ಲಿ ಗಮನಿಸಿ ಮಕ್ಕಳಿಗೆ ಪದ ರಚಿಸಲು ಸೂಚಿಸಿ ಅಂತ ಹೇಳ್ಯಾರ. ಇಲ್ಲೊಂದು ಬಾಕ್ಸ್ ಕೊಟ್ಟಾರ. ಹೌದಾ? ಇಲ್ಲೇನು ಕೊಟ್ಟಾರ? ಪಿಕ್ಚರ್ಸ್ ಕೊಟ್ಟಾರ. ಈ ಪಿಕ್ಚರ್ಸ್ದಾಗಿರೋ ಪದಗಳು ಈ ಪಿಕ್ಚರ್ಗೆ ಸಂಬಂಧಪಟ್ಟಂತ ಇಲ್ಲಿ ಪದಗಳು ಸಿಗ್ತಾವ. ಇದ್ರಾಗ ಹುಡುಕಿ ಇಲ್ಲಿ ಬರಿಬೇಕು. ಈ ಪಿಕ್ಚರ್ ಯಾರ್ದು? ಈಶಾ. ಹಾ. ಯಾರಿದು? ಈಶಾ. ಈಶ್ವರ. ಈಶಾ. ಹೌದಾ? ನೆಕ್ಸ್ಟ್ ನೋಡಿ, ಇದು ಏನಿದು? ಶರ. ಗುಡ್. ಇದು ಏನು? ಏನಿದು? ಹಾ. ಏನ್ ಪಿಕ್ಚರ್ ಇದು? ಕಣ್ಣು. ಕಣ್ಣಿಗೆ ಇನ್ನೊಂದು ಪದದ ಅರ್ಥ ಏನು? ನಯನ. ಇದು ತಬಲ. ಆಯ್ತಾ? ಇದು ಗಣಪ. ಗಾಡ್. ಬರಿ. ಓದು ಇನ್ನೊಂದು ಟೈಮು. ಈಶಾ, ಶರ, ನಯನ, ತಬಲ, ಗಣಪ.